ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಭಾರಿ ಜೋರಾಗಿ ನಡೀತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದೆ. ಸಂಪುಟ ವಿಸ್ತರಣೆಯಲ್ಲಿ ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದೆ. ಸಂಪುಟ ವಿಸ್ತರಣೆಯಲ್ಲಿ ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದೆ. 10+10 ಸೂತ್ರಕ್ಕೆ ಎಐಸಿಸಿ ರಾಜ್ಯದ ನಾಯಕರು ಒಪ್ಪಿಗೆಯನ್ನ ಕೊಟ್ಟಿದ್ದಾರಂತೆ. ಸಂಧಾನ ಸೂತ್ರದೊಂದಿಗೆ ಸಂಪುಟದ ಕಗ್ಗಂಟು ಕರಗಿದೆ ಎನ್ನಲಾಗ್ತಾ ಇದೆ. 20 ಸ್ಥಾನಗಳ ಪೈಕಿ 5 ಹಿರಿಯರಿಗೆ ವರಿಷ್ಠರು ಅಂತ ಹೇಳಿದ್ರು. ಅಂದ್ರೆ 15 ಮಂದಿ ಹೊಸಬರಿಗೆ ನೀಡುವಂತಹ ಸಾಧ್ಯತೆ ಕೂಡ ಇತ್ತು. ಒಲವನ್ನ ಕೂಡ ತೋರಿಸಿದ್ರು ವರಿಷ್ಠರು. ಹಳಬರಿಗೆ 10 ಸ್ಥಾನ ನೀಡಲು ಸಿದ್ದು ಮತ್ತು ಡಿಕೆ ಶಿವಕುಮಾರ್ ಅವರು ಪಟ್ಟಣ ಕೂಡ ಹಿಡಿದಿದ್ರು. ಆದ್ರೆ ಕೊನೆಗೂ ಕೂಡ 10:10 ಈ ಸೂತ್ರಕ್ಕೆ ಎಐಸಿಸಿ ಗ್ರೀನ್ ಸಿಗ್ನಲ್ ನೀಡಿದೆ ಎನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಈ ಎರಡೂ ವಿಚಾರಗಳು ಸಾಕಷ್ಟು ಮುನ್ನೆಲೆಗೆ ಬಂದಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಫೈನಲ್ ಪಟ್ಟಿಯನ್ನ ಹಿಡಿದುಕೊಂಡು ಇವತ್ತು ಬೆಳಿಗ್ಗೆ ಡಿಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯ ಅವರು, ಬಿಕೆ ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಅವರ ಬಳಿ ಚರ್ಚೆ ಮಾಡೋದಕ್ಕೆ ಅಂತ ದೆಹಲಿಗೆ ಫ್ಲೈಟ್ ಕೂಡ ಹತ್ತಿರುವಂಥದ್ದು. ಹಾಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳನ್ನ ಕೂಡ ಮಾಡಿದ್ದಾರೆ. ಇದೆಲ್ಲ ಚರ್ಚೆ ಆದ ಬಳಿಕ ಇವಾಗ ಗೊತ್ತಾಗಿರ್ತಕ್ಕಂಥ ವಿಚಾರ ಅಂದರೆ 10+10 ಸೂತ್ರಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರಂತೆ ರಾಜ್ಯದ ನಾಯಕರು, ಅದರ ಜೊತೆಗೆ ಎಐಸಿಸಿ ಕೂಡ. ಹಾಗಾದ್ರೆ ಈ ಸಂಧಾನ ಸೂತ್ರ ಏನು? ನೋಡಿ, ಉಳಿದಿರ್ತಕ್ಕಂಥದ್ದು 20 ಸ್ಥಾನ ಇದೆ ಸಚಿವ ಸ್ಥಾನಗಳು. ಆದರೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಹಾಗಾದ್ರೆ ಯಾರನ್ನ ಒಳಗೆ ಕರ್ಕೋಬೇಕು, ಯಾರನ್ನ ಕೈ ಬಿಡಬೇಕು ಎನ್ನುವಂತಹ ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಹಿರಿಯರಿಗೂ ಕೂಡ ಇತ್ತು, ವರಿಷ್ಠರಿಗೂ ಕೂಡ ಇತ್ತು, ನಾಯಕರಿಗೂ ಕೂಡ ಇತ್ತು. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 10 ಜನ ಹಿರಿಯರಿಗೆ 10 ಜನ ಹೊಸಬರಿಗೆ ಅವಕಾಶವನ್ನ ನೀಡುವಂತಹ ಸಂಧಾನ ಸೂತ್ರಕ್ಕೆ ಬಂದಿರುವಂಥದ್ದು. ಡಿಕೆ ಕ್ಯಾಬಿನೆಟ್ ನಾಳೆಗೆ ನೂತನ ಸಚಿವರ ಪ್ರಮಾಣ ವಚನ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಪದಗ್ರಹಣ ಕಾರ್ಯಕ್ರಮ ನಿಗದಿಪಡಿಸುವ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಾಗಿದೆಯಂತೆ. ನಾಳೆಗೆ ನೂತನ ಸಚಿವರ ಪ್ರಮಾಣ ವಚನ ನಡೆಯುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಕಾರ್ಯಕ್ರಮ ನಿಗದಿ ಆಯ್ತಾ? ಹಾಗಾದ್ರೆ ಇಂದು ಸಂಜೆಯೇ ಲೋಕಭವನಕ್ಕೆ ಪಟ್ಟಿ ರವಾನೆಯಾಗುವಂತಹ ಸಾಧ್ಯತೆ ಕೂಡ ಇದೆಯಂತೆ. ಸಂಜೆ ಪಟ್ಟಿ ರವಾನೆಯಾದ್ರೆ ನಾಳೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಾ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂಥದ್ದು. ನೋಡಿ, ಈಗ ಡಿಕೆ ಕ್ಯಾಬಿನೆಟ್ ಸೇರುವಂತಹ ಒಂದಷ್ಟು ಶಾಸಕರಿದ್ದಾರೆ. ಹಾಗೆ ಈ ಶಾಸಕರ ಪೈಕಿಯಲ್ಲಿ ಈಗಾಗಲೇ ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ ಹೈಕಮಾಂಡ್ ವರಿಷ್ಠರು ಎನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇವತ್ತು ಸಂಜೆ ಅಂದರೆ ಮಾಹಿತಿ ಸಿಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಅಂದರೆ 2ನೇ ಪಟ್ಟಿ ಏನಿದೆ, ಸಚಿವರ 2ನೇ ಪಟ್ಟಿ ಈಗಾಗಲೇ ರೆಡಿಯಾಗಿದೆ ಎನ್ನಲಾಗ್ತಾ ಇದೆ. 10:10 ಈ ಸೂತ್ರವನ್ನು ಅಳವಡಿಸಿಕೊಂಡಿದ್ದಾರೆ. ಇದಕ್ಕೆ ರಾಜ್ಯದ ನಾಯಕರು ಅಂದರೆ ಡಿಕೆ ಶಿವಕುಮಾರ್ ಅವರು ಹಾಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೆ ಬಿಕೆ ಹರಿಪ್ರಸಾದ್ ಅವರು ಕೂಡ ಓಕೆ ಅಂತ ಹೇಳಿದ್ದಾರಂತೆ. ಹಾಗಾದರೆ ಈ ಒಂದು ಡಿಕೆ ಸಂಪುಟವನ್ನು ಸೇರುವಂತಹ 10 ಜನ ಹೊಸಬ ಶಾಸಕರು ಯಾರ್ಯಾರಿದ್ದಾರೆ, ಹಾಗೆ ಹಿರಿಯರು ಅಥವಾ ಅನುಭವಿ ಶಾಸಕರು ಯಾರ್ಯಾರಿದ್ದಾರೆ, ಇದು ಸಾಕಷ್ಟು ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು. ಕಾದು ನೋಡಬೇಕಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ ಅಭಿಷೇಕ್. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಎಸ್ ಅಭಿಷೇಕ್, ಈಗಾಗಲೇ ಡಿಕೆ ಕ್ಯಾಬಿನೆಟ್ನ ಸಚಿವರ ಅಂದರೆ 2ನೇ ಪಟ್ಟಿ ರೆಡಿ ಆಗಿದೆ. 10:10 ಸಂಧಾನಕ್ಕೆ ಈ ಒಂದು ಸಂಧಾನ ಸೂತ್ರವನ್ನ ಕೂಡ ಒಪ್ಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಯಾರೆಲ್ಲ ಈ ಸಚಿವ ಸಂಪುಟವನ್ನ ಸೇರಬಹುದು, ಹಾಗೆ ಯಾರೆಲ್ಲ ಕೋಕ್ ಕೊಡಬಹುದು, ಯಾರಿಗೆಲ್ಲ? ಕವ್ಯ, ಖಂಡಿತ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಕೂಡ ಮುಹೂರ್ತ ನಿಗದಿಯಾಗಿದೆ. ಇಂದು ರಾತ್ರಿ ಅಥವಾ ನಾಳೆ ಬಹುತೇಕವಾಗಿ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡಿರ್ತಕ್ಕಂಥ ಪಟ್ಟಿಯನ್ನು ಓಕೆ ಅನ್ನುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಕಾರಣ ಕೂಡ ಇದೆ. ಯಾಕಂತಂದರೆ ಕಳೆದ 2-3 ತಿಂಗಳಿಂದ ಕೂಡ ಸರ್ಕಾರ ಬದಲಾವಣೆ ಆಗುತ್ತೆ. ಆದರೆ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ಟಲ್ಲಿ ಒಂದಷ್ಟು ಸಚಿವರು ಕೂಡ ಭರ್ತಿಯಾಗುವಂಥ ಒಂದು ಕೆಲಸ ನೆನೆಗುದಿಗೆ ಬಿದ್ದಿರುತ್ತೆ. ಆದರೆ ಯಾವಾಗ ಅಧಿವೇಶನ ದಿನಾಂಕ ಘೋಷಣೆ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಪರಿಪೂರ್ಣದಲ್ಲಿ
ನಿಟ್ಟಿನಲ್ಲಿ ಟೇಕ್ ಆಫ್ ಆಗಬೇಕು. ಇರುವಂಥ ಇಲಾಖೆಗಳ ಒಂದು ಕೆಲಸ ಜನರಿಗೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಆ ಇಲಾಖೆಗಳ ಒಂದು ಸಚಿವರನ್ನ ಭರ್ತಿ ಮಾಡುವಂಥ ಒಂದು ಕೆಲಸ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಪಣ ತೊಟ್ಟಿರುವಂಥದ್ದು. ಹೀಗಾಗಿಯೇ ಇಂದು ಏನು CM ಡಿ ಕೆ ಶಿವಕುಮಾರ್, KPCC ಅಧ್ಯಕ್ಷ BK ಹರಿಪ್ರಸಾದ್ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೂಡ ಏನು ದೆಹಲಿಗೆ ಹೋಗಿರುವಂಥದ್ದು. ದೆಹಲಿನಲ್ಲಿ ಮೊದಲಿಗೆ ಏನು ಕೇಂದ್ರ ಸಚಿವರ ಜೊತೆ ಒಂದಷ್ಟು ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಒಂದಷ್ಟು ಅನುದಾನ ಆಗಿರ್ಬೋದು ಹಾಗೂ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅದಾದ ನಂತರ KC ವೇಣುಗೋಪಾಲ್ ಜೊತೆ ಚರ್ಚೆ ಆಗಬೇಕಿತ್ತು. ಆದರೆ ಅನಿವಾರ್ಯ ಕಾರಣದಿಂದ ಸಿದ್ದರಾಮಯ್ಯ ಅವರು ಮತ್ತೆ ವಾಪಸ್ ಹೋಗ್ತಾರೆ. ಯಾಕಂತಂದ್ರೆ ಒಂದು ಕಡೆ ವಿದ್ಯಾರ್ಥಿಗಳು ಏನು ಕೇಂದ್ರ ಸರ್ಕಾರ ವಿರುದ್ಧ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕೆಂಬ ಒಂದು ವಿಚಾರವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಆ ಒಂದು ಪ್ರತಿಭಟನೆಗೆ ಬೆಂಬಲಾರ್ಥವಾಗಿ ಕಾಂಗ್ರೆಸ್ ನಾಯಕರು ಕೂಡ ಅದೇ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬಹುಶಃ ಇಂದು ರಾತ್ರಿ ಅಥವಾ ನಾಳೆ ಏನು ಕಾಂಗ್ರೆಸ್ ನಾಯಕರಿಗೆ ಟೈಮ್ ಕೊಡ್ಬೋದು. ಆ ಒಂದು ಸಮಯಾವಕಾಶದಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಪಟ್ಟಿ ಹಾಗೂ BK ಹರಿಪ್ರಸಾದ್ ಅವರು ಕೊಟ್ಟಿರ್ತಕ್ಕಂಥ ಪಟ್ಟಿ ಹಾಗೂ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಪಟ್ಟಿಯನ್ನು ಕ್ರೋಢೀಕರಣ ಮಾಡಿ ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಓಕೆ ಅನ್ನುವಂಥ ಒಂದು ಸಾಧ್ಯತೆ ಇದೆ. ಆಗ ಏನು ನೆನೆಗುದಿಗೆ ಬಿದ್ದಿರ್ತಕ್ಕಂಥ 20 ಸ್ಥಾನ ಏನು ಭರ್ತಿ ಆಗಬೇಕಾಗಿರುತ್ತೆ ಆ ಒಂದು ಸ್ಥಾನಗಳು ಭರ್ತಿ ಆಗುತ್ತೆ. 10x10 ಅಂದರೆ 10 ಸೂತ್ರದಡಿ ಈ ಒಂದು ಸಚಿವ ಸ್ಥಾನ ಭರ್ತಿ ಆಗುವಂಥ ಒಂದು ಸಾಧ್ಯತೆ ಇದೆ. ಯಾಕಂತಂದ್ರೆ ರಾಹುಲ್ ಗಾಂಧಿ ಅವರು ಇದಾಗಲೇ ಹಿಂದೆ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು. ಯಾಕಂತಂದ್ರೆ ಮುಂಬರುವಂಥ ಸ್ಥಳೀಯ ಚುನಾವಣೆ ಆಗಿರ್ಬೋದು, ZPTP ಚುನಾವಣೆ ಆಗಿರ್ಬೋದು, 2028ರ ಒಂದು ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಇದೆಲ್ಲವೂ ಕೂಡ ನಾವು ಗಮನದಲ್ಲಿ ಇಟ್ಕೊಬೇಕಾಗುತ್ತೆ. ಹಾಗಾಗಿ ಹೊಸ ಮುಖಗಳಿಗೆ ಹಾಗೂ ಒಂದಷ್ಟು ಪಕ್ಷ ಸಂಘಟನೆ ಮಾಡುವಂಥ ಸಾಮರ್ಥ್ಯ ಇರುವಂಥ ಒಂದು ಶಾಸಕರಿಗೆ ಅವಕಾಶ ಮಾಡಿಕೊಡ್ಬೇಕು. ಆ ನಿಟ್ಟಿನಲ್ಲಿ ಪಟ್ಟಿ ರೆಡಿ ಮಾಡ್ಕೊಂಡು ಬನ್ನಿ ಅನ್ನುವಂಥ ಒಂದು ಸಲಹೆಯನ್ನು CM ಡಿ ಕೆ ಶಿವಕುಮಾರ್ಗೆ ಕೊಟ್ಟಿದ್ರು. ಹಾಗಾಗಿಯೇ ಏನು ಡಿ ಕೆ ಶಿವಕುಮಾರ್ ಒಂದಷ್ಟು ಹೆಸರುಗಳನ್ನ ಬಿಡುವಂಥ ಕೆಲಸ ಮಾಡಿ ಒಂದಷ್ಟು ಹೆಸರುಗಳನ್ನ ಸೇರ್ಪಡೆ ಮಾಡುವಂಥ ಒಂದು ಕೆಲಸ ಕೂಡ ಮಾಡಿದ್ರು. ಇದ್ರ ಜೊತೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನಿವಾರ್ಯ ಕಾರಣದಿಂದ ಕಳೆದ ವಾರ ಏನು ನಡೆದಿರ್ತಕ್ಕಂಥ ಸಭೆಯಲ್ಲಿ ಅವರ ಒಂದು ಗೈರು ಹಾಜರಾತಿ ಸಾಕಷ್ಟು ಒಂದು ಸಭೆಗೆ ಮುಂದೂಡೋದಕ್ಕೆ ಕಾರಣ ಆಗಿತ್ತು. ಆದರೆ ಈಗ ದೆಹಲಿನಲ್ಲೇ ಇರುವಂಥ ಖರ್ಗೆ ಅವರು ಈ ಎಲ್ಲ ಒಂದು ಗೊಂದಲಗಳಿಗೆ ತಿಲಾಂಜಲಿ ಆಡಿ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಫೈನಲ್ ಮಾಡುವಂಥ ಒಂದು ಸಾಧ್ಯತೆ ಇದೆ. ಯಾಕಂತಂದ್ರೆ ಇದೇ ಒಂದು ಕೊನೆಯ ಅವಕಾಶ. ಯಾಕಂತಂದ್ರೆ ಮುಂದಿನ ತಿಂಗಳಿಂದ ಏನು ಅಧಿವೇಶನ ಪ್ರಾರಂಭ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ವಿಪಕ್ಷಗಳ ಒಂದು ಟೀಕೆಗಳಿಗೆ ಏನು ಪಾರಾಗುವಂಥ ನಿಟ್ಟಿನಲ್ಲಿ ಇದೀಗ ಸಚಿವ ಸಂಪುಟ ಪುನರ್ರಚನೆ ಮಾಡಲೇಬೇಕು. ಜೊತೆಗೆ ಏನು ಇದೇ ಒಂದು ವಿಚಾರವಾಗಿ ಏನು ಸಚಿವ ಆಕಾಂಕ್ಷಿಗಳು ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂಥದ್ದು. ಸಮುದಾಯವಾರು, ಕ್ಷೇತ್ರವಾರು, ಜೊತೆಗೆ ಜಾತಿವಾರು ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ಯಾರಿಗೆ ಗುಡ್ ನ್ಯೂಸ್ ಕೊಡ್ತಾರೆ, ಯಾರಿಗೆ ನಿರಾಸೆ ಮೂಡಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಆಕಾಂಕ್ಷಿಗಳು ದೆಹಲಿನಲ್ಲಿ ಬಿಡು ಬಿಟ್ಟಿರುವಂಥದ್ದು. ಹಿರಿಯ ಶಾಸಕರಾಗಿರ್ಬೋದು, ಮಾಜಿ ಸಚಿವರಾಗಿರ್ಬೋದು, ಅವ್ರದೇ ಆದಂಥ ಒಂದು ಆತಂಕ ಮತ್ತು ಕುತೂಹಲ ಎರಡೂ ಇದೆ. ಎಲ್ಲಿ ಈ ಒಂದು ಸಂದರ್ಭದಲ್ಲಿ ನನಗೆ ಸಚಿವ ಸ್ಥಾನ ತಪ್ಪೋಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಆಕಾಂಕ್ಷಿಗಳು ಕೊನೆ ಗಳಿಗೆಯಲ್ಲೂ ಕೂಡ ತಮ್ಮ ಒಂದು ರಾಜ್ಯ ಕಾಂಗ್ರೆಸ್ ನಾಯಕರಾಗಿರ್ಬೋದು ಅಥವಾ ಹೈಕಮಾಂಡ್ ನಾಯಕರನ್ನಾಗಿರ್ಬೋದು ಭೇಟಿ ಮಾಡುವಂಥ ಒಂದು ಪ್ರಯತ್ನ ಆಗ್ತಿದೆ. ಆದರೆ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ದೆಹಲಿನಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಯಲ್ಲಿ ತಲ್ಲೀನರಾಗಿದ್ದಾರೆ. ಇದಾದ ನಂತರ ನಾಳೆ ಬಹುತೇಕವಾಗಿ ರಾಜ್ಯದಲ್ಲಿ ಉಳಿದಿರ್ತಕ್ಕಂಥ 20 ಸಚಿವ ಸ್ಥಾನಗಳನ್ನು ಭರ್ತಿ ಮಾಡುವಂಥ ಒಂದು ಕೆಲಸ ಆಗುತ್ತೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.